ಆರ್ಗಾನಿಕ್ ಅಂತ ನಾವು ಮಾಡ್ಬೋದು. ಇದನ್ನು ಬೇರೆ ಬೇರೆ ಪದ್ಧತಿಗಳಲ್ಲಿ ಈಗ ನೋಡಿ ಅಮ್ಮ, ನೀವೆಲ್ಲ ಬಂದಿದ್ರೆ ನೀವು ಸುಮ್ಮನೆ ನೋಡಕ್ ಬಂದಿದ್ರೆ ಹೋಗಿ ನೋಡ್ತಾ ಇದ್ರಿ, ಹೇಳೋದಾರೆ ಇಲ್ಲ. ನೀವೇನಾದ್ರು ತಿಳ್ಕೋಬೇಕಂತ ಬಂದಿದ್ರೆ ನಿಮ್ಗೆ ಹೇಳಿರೋದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ನಾಳೆ ಭವಿಷ್ಯದಲ್ಲಿ ನಿಮ್ಗೆಲ್ಲರಿಗೂ ಅನುಕೂಲ ಆಗ್ತದೆ. ಇನ್ನೊಂದು ವರ್ಷ ಹೋಗಿದ್ಮೇಲೆ ನೀವು ನೆಕ್ಸ್ಟ್ ಡಿಗ್ರಿಗೆ ಹೋಗ್ತೀರಾ, ನೌಕರಿ ಸಿಕ್ಕಿಲ್ಲ, ಏನು ಮಾಡ್ತೀರಾ? ನಿಮ್ಮ ಗಂಡ ಹಳ್ಳಿನಲ್ಲಿ ಇರ್ತಾನೆ, ಏನು ಮಾಡ್ತೀರಾ ನೀವು? ಈಗ ಪ್ರತಿಯೊಂದರಲ್ಲಿಯೂ ಹೆಣ್ಮಕ್ಳು ಮುಂದೆ ಇಲ್ಲ. ಯಾಕೆ ಅಗ್ರಿಕಲ್ಚರಲ್ಲಿ ಮುಂದಿಲ್ಲ? ಆಫೀಸಲ್ಲಿ ಕುಂತ್ಕೊಳ್ಳೋದಲ್ಲ, ಸುಖ ಜೀವನಕ್ಕೆ ರೂಢಿ ಆಗಿದ್ದೀವಿ. ಆ ಸುಖ ಜೀವನದಲ್ಲಿ ಆರೋಗ್ಯ ಕೆಟ್ಟೋಗ್ತಾ ಇದೆ. ನಾವು ನಮ್ಮ ಫಿಸಿಕಲ್ ಯಾವಾಗ ನಾವು ಮನುಷ್ಯರು ನಾವು ಇದು ಮಾಡ್ತೀವೋ, ಫಿಸಿಕಲಾಗಿ ವರ್ಕ್ ಮಾಡ್ತೀವೋ, ಆರೋಗ್ಯ ಆಟೋಮೆಟಿಕ್ ಆಗಿ ಬರ್ತದೆ. ಎರಡನೇದು ಕೆಮಿಕಲ್ ರಹಿತ ಆಹಾರ ನಾವು ಯಾವಾಗ ತಿಂತೀವೋ ಅದರಿಂದ ನಮಗೆ ನಾವು 60 ವರ್ಷ ಈಗ ಬಂದಿದ್ದೀವಿ, 100 ವರ್ಷ, ಈಗ ನಾವು 120 ವರ್ಷ ಇದ್ದೀವಿ. ನಾವು ಪರ್ಸೆಂಟೇಜ್ ನಾವು ಸ್ವಲ್ಪ ಮುಂದಕ್ಕೆ ತಗೊಂಡು ಅದನ್ನು ಯಾರೇ ಜೀವನ ಮಾಡಬೇಕು ಅಂದರೆ ಜಾಸ್ತಿ ವರ್ಷ ಬದುಕಬೇಕು ಅಂತೀವಿ. ಯಾಕಂದ್ರೆ ಮಕ್ಕಳು ನೋಡ್ಬೋದು, ಮೊಮ್ಮಕ್ಕಳು ನೋಡ್ಬೋದು, ಮೊಮ್ಮಕ್ಕಳು ನೋಡ್ಬೋದು ಅಂತ. ಇನ್ನು ಅವ್ರ ಮಕ್ಕಳು ನೋಡಿದವರು ಇದ್ದಾರೆ ಹಿಂದಿನ ಕಾಲದವರು. ಈಗಿನ ಕಾಲದಲ್ಲಂತೂ ಮೊಮ್ಮಕ್ಕಳೆಲ್ಲ ಮಕ್ಕಳನ್ನೇ ಕರೆಕ್ಟಾಗಿ ನೋಡ್ತಾ ಇಲ್ಲ. ಯಾಕಂದರೆ ಮದುವೆ ಆದ 1 ವರ್ಷಕ್ಕೆ ತಿಳ್ಕೊತಾ ಇದ್ದಾರೆ, ಎಣ್ಣೆ ಕುಡಿದು ಕೆಮಿಕಲ್ ತಿಂದು ಬರೀ ಕ್ಯಾನ್ಸರೇ ಬರ್ತಾ ಇದೆ. ಈ ಪಂಜಾಬಲ್ಲಿ ವ್ಯಾಪಾರ ಹೋದವರು ಎಷ್ಟು ಜನ ಇದ್ದಾರೆ ಇದರಲ್ಲಿ ಗೊತ್ತಿಲ್ಲ. ಪಂಜಾಬಲ್ಲಿ ಪೂರ್ತಿ ಸ್ಟೇಟಲ್ಲೇ ಒಂದು 2 ಮಿಕ್ಕಿ ಸ್ಟೇಟಲ್ಲೂ ಬರೀ ಕ್ಯಾನ್ಸರ್ ಪೇಷಂಟ್ಸ್ ಇದೆ. ಪಂಜಾಬಿಂದ ಡೆಲ್ಲಿಗೆ ಕ್ಯಾನ್ಸರ್ ಟ್ರೈನ್ಗಳೇ ಇದ್ದಾರೆ, ಅದ್ರ ಹೆಸರೇ ಕ್ಯಾನ್ಸರ್ ಟ್ರೈನ್. ಆ ಕ್ಯಾನ್ಸರ್ ಟ್ರೈನಲ್ಲಿ ಬರ್ತಾರೆ, ಮತ್ತು ಅದೇ ಟ್ರೈನಲ್ಲಿ ಹೋಗ್ತಾರೆ. ಇದನ್ನು ನಾವು ತಡೆಗಟ್ಟಬೇಕು ಅಂದರೆ ನೀವೆಲ್ಲರೂ ಅಗ್ರಿಕಲ್ಚರ್ ಬಗ್ಗೆ ಗಮನ ಇಡಬೇಕು. ಆ ಗಮನದಲ್ಲಿ ನೀವೆಲ್ಲರೂ ಒಂಥರ ಏನೇ ಕೆಲಸ ಮಾಡಿದ್ರಿ, ನೀವು ಯಾವ ಕೆಲಸದಲ್ಲಾರು ಇರ್ಬೋದು, ನೀವು ಕೇಳಿ ಯಾವ್ದಾರು ಒಬ್ಬ ರೈತ ಅದರಲ್ಲಿ ನೀವು ಕೇಳೋದು ಕಲಿ ಆದಷ್ಟು ಸಹಾಯ ಮಾಡಬೇಕು. ಆವಾಗ ನಿಮ್ಗೆ ಏನಾಗ್ತದೆ, ಆ ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗ್ತದೆ, ವ್ಯವಸಾಯ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ನಾಳೆ ಒಂದು ಕಾಲದಲ್ಲಿ